ಎಲ್ಲಾ ಹುಡುಗರಿಗೆ ನನ್ನ ನಮಸ್ಕಾರ. ನನ್ನ ಹೆಸರು ನಮಿತಾ. ನಾನು 42 ವರ್ಷದ ವಿಚ್ಛೇದಿತ ಮಹಿಳೆ. ನನಗೊಬ್ಬ 16 ವರ್ಷದ ಮಗನಿದ್ದಾನೆ. ನನ್ನ ಡಿವೋರ್ಸ್ ಆಗಿ ಈಗ 10 ವರ್ಷಗಳಾಯಿತು. ಸದ್ಯಕ್ಕೆ ನಾನು ದೇವರ ದಯೆಯಿಂದ ಒಂದು ಸ್ಕೂಲ್ನಲ್ಲಿ ಟೀಚರ್ ಆಗಿ ಕೆಲಸ ಮಾಡುತ್ತಿದ್ದೀನಿ. ನನ್ನ ಆರ್ಥಿಕ ಪರಿಸ್ಥಿತಿ ಈಗ ಸುಧಾರಣೆ ಆಗಿದೆ. ಏನೇ ಆದರೂ ನಾನು ಕೂಡ ಸಾಧಾರಣ ಮಹಿಳೆನೇ. ನನಗೂ ದೇಹದ ಬೇಕು ಬೇಡಗಳು ಇದ್ದೇ ಇರುತ್ತವೆ ಅಲ್ಲವೇ? ಎಲ್ಲಾರಂತೆಯೇ ನನಗೂ ಕೂಡ ಸೆಕ್ಸ್ ಫೀಲಿಂಗ್ ಇದ್ದೇ ಇದೆ. ನಿಮ್ಮೆಲ್ಲರಿಗಿಂತ ಕಡಿಮೆನೋ ಜಾಸ್ತಿನೋ ಒಟ್ಟಿನಲ್ಲಿ ಇದೆ. ನಾನು ಸ್ವಲ್ಪ ದಪ್ಪ, ಅಂತಹ ಸುಂದರಿ ಏನೂ ಅಲ್ಲ. ಆದರೆ ನನ್ನ ಮೈ ಮಾಟದ ಬಗ್ಗೆ ನನಗೆ ಹೆಮ್ಮೆ ಇದೆ. ಒಬ್ಬ ಗಂಡಸನ್ನ ನನ್ನ ಕಡೆ ತಿರುಗಿ ನೋಡುವಂತೆ ಮಾಡೋ ಆಕರ್ಷಣೆ ಇದೆ. ನನಗೆ ಚಿಕ್ಕವಳಿನಿಂದಲೂ ಸೆಕ್ಸಿಯಾಗಿ ಬೇರೆ ಬೇರೆ ಫ್ಯಾಷನ್ ಡ್ರೆಸ್ಗಳನ್ನ ಹಾಕೋದು ತುಂಬಾ ಇಷ್ಟ. ಈಗಲೂ ಕೂಡ ನಾನು ಸ್ಕರ್ಟ್, ಟಾಪ್ಸ್, ಜೀನ್ಸ್ ಹಾಕುತ್ತೇನೆ. ನನ್ನ ಡಿವೋರ್ಸ್ ಆದ ಮೇಲೆ ಕೆಲವರ ಜೊತೆ ನನ್ನ ಸೆಕ್ಸ್ ಅನುಭವಗಳು ಆದವು. ಅದರಲ್ಲಿ ಸ್ಪೆಷಲ್ ಅನ್ನಿಸೋ ಒಂದು ಅನುಭವ ಇವತ್ತು ನಿಮ್ಮ ಜೊತೆ ಹಂಚಿಕೊಳ್ಳುತ್ತಿದ್ದೀನಿ. ಹಾಗಿದ್ದರೆ ಕತೆಗೆ ಬರೋಣ. ಈ ಘಟನೆ ನಡೆದದ್ದು 3 ವರ್ಷಗಳ ಹಿಂದೆ. ಅವನ ಹೆಸರು ಅಮಿತ್. ಅವನಿಗೀಗ 21 ವರ್ಷ. ಸ್ಕೂಲ್ನಲ್ಲಿ ಅವನು ನನ್ನ ಸ್ಟೂಡೆಂಟ್. ಅವನ ಸ್ಕೂಲ್ ದಿನಗಳಿಂದಲೂ ನನಗೆ ಅವನೆಂದರೆ ಏನೋ ಒಂಥರ ಇಷ್ಟ. ಯಾಕೆ ಅಂದರೆ ಅವನು ಓದಿನಲ್ಲಿ ಮುಂದಿದ್ದ. ಅದರಲ್ಲೂ ನನ್ನ ಸಬ್ಜೆಕ್ಟ್ನಲ್ಲಿ ಅವನೇ ಟಾಪರ್. ನಾನು ಅವನು ತುಂಬಾ ಮಾತುಕತೆ ಹರಟೆ ಹೊಡೆಯುತ್ತಿದ್ದೆವು. ನಾನು ಮನೆಯಲ್ಲಿ ಒಬ್ಬಳೇ ಇರೋದು. ನನ್ನ ಮಗ ಹಾಸ್ಟೆಲ್ನಲ್ಲಿ ಓದುತ್ತಿದ್ದಾನೆ. ಹಾಗಾಗಿ ಅಮಿತ್ ಆಗಾಗ ನನ್ನ ಮನೆ ಕೆಲಸದಲ್ಲೂ ನನಗೆ ಸಹಾಯ ಮಾಡುತ್ತಿದ್ದ. ನನಗೂ ಅವನು ಜೊತೆ ಇರೋದು ಖುಷಿ ಅನಿಸುತ್ತಿತ್ತು. ಬರಬರುತ್ತಾ ನಾವಿಬ್ಬರೂ ತುಂಬಾ ವಿಷಯಗಳನ್ನು ಶೇರ್ ಮಾಡಿಕೊಂಡು ಒಳ್ಳೆ ಫ್ರೆಂಡ್ಸ್ ಆದ್ವಿ. ಅವನು ಬೆಳೆದಂತೆಲ್ಲ ನನ್ನ ಜೊತೆ ಇನ್ನಷ್ಟು ಹತ್ತಿರ ಆದ. ಇಬ್ಬರು ವಯಸ್ಕ ವ್ಯಕ್ತಿಗಳು ತುಂಬಾ ಕ್ಲೋಸ್ ಆಗಿದ್ದಾಗ ಅವರ ಮಾತುಗಳು ಕೊನೆಗೆ ಹೋಗಿ ನಿಲ್ಲೋದು ಪೋಲಿ ಮಾತುಗಳಲ್ಲಿ ಅಂತ ನಿಮಗೂ ಗೊತ್ತು. ಆದರೂ ನನಗೆ ಅವನ ಮೇಲೆ ಯಾವುದೇ ರೀತಿಯ ಸೆಕ್ಸ್ ಫೀಲಿಂಗ್ ಇರಲಿಲ್ಲ. ಹೀಗೆ ದಿನಗಳು ಕಳೆಯಿತು. ನನಗೂ ದಿನದಿಂದ ದಿನಕ್ಕೆ ನನ್ನ ಕಾಮದ ಜ್ವಾಲೆ ಹೆಚ್ಚುತ್ತಾ ಹೋಯಿತು. ನನ್ನ ಈ ಜ್ವಾಲೆಯನ್ನ ಆರಿಸೋಕೆ ಯಾರೊಬ್ಬರೂ ಇರಲಿಲ್ಲ. ಅದಕ್ಕೆ ಅಂತ ಸೆಕ್ಸ್ ಫಿಲಂಗಳನ್ನ ನೋಡಿಕೊಂಡು ತುಲ್ಲಿಗೆ ಬೆರಳು ಹಾಕಿಕೊಳ್ಳೋದು ಮಾಡುತ್ತಿದ್ದೆ. ಆದರೆ ಕೆಲವು ದಿನಗಳಲ್ಲಿ ಅದು ಕೂಡ ಬೇಜಾರಾಗಿ ಹೋಯಿತು. ಒಂದು ನಿಜವಾದ ತುಣ್ಣೆ ಕೊಡೋ ಸುಖ ಬೆರಳು ಹಾಕಿಕೊಳ್ಳೋದರಿಂದ ಸಿಗುತ್ತಿರಲಿಲ್ಲ. ನನಗೆ ಒಂದು ತುಣ್ಣೆ ಬೇಕೇ ಬೇಕಾಗಿತ್ತು. ಆದರೆ ನನ್ನ ಜೊತೆ ಅಮಿತ್ ಬಿಟ್ಟರೆ ಬೇರೆ ಯಾವುದೇ ಗಂಡಸರ ಅಷ್ಟು ಪರಿಚಯ ಇರಲಿಲ್ಲ. ಹಾಗಾಗಿ ಕೊನೆಗೆ ಅಮಿತ್ನ ತುಣ್ಣೆ ನೆಕ್ಕಿ ಚೀಪಿ ಅದರಿಂದ ಕೇಯಿಸಿಕೊಳ್ಳೋ ನಿರ್ಧಾರ ಮಾಡಿದೆ. ನಾನು ಅಂದುಕೊಂಡಿರೋದು ಹಾಗೇ ಆಗುತ್ತೆ ಅಂತ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ನಾನು ಅವನನ್ನ ನನ್ನ ಬಲೆಗೆ ಬೀಳಿಸಿಕೊಳ್ಳೋ ಪ್ಲಾನ್ ಮಾಡಿದೆ. ಅದು ನವೆಂಬರ್ ತಿಂಗಳು. ಅವತ್ತು ಬೆಳಗ್ಗೆ ಅವನು ಮಾಮೂಲಿಯಂತೆ ನನ್ನ ಮನೆಗೆ ಬಂದ. ನಾನು ಬೇಕು ಅಂತಲೇ ನನ್ನ ಬಾಡಿಯನ್ನ ಒಂದು ಟವೆಲ್ನಲ್ಲಿ ಮುಚ್ಚಿಕೊಂಡು ಬಾಗಿಲು ತೆರೆಯೋದಕ್ಕೆ ಹೋದೆ. ಆ ಟವೆಲ್ನಲ್ಲಿ ನನ್ನ ದೇಹ ಅಷ್ಟೇನೂ ಮುಚ್ಚಿರಲಿಲ್ಲ. ನನ್ನ ತೊಡೆವರೆಗೂ ಮಾತ್ರನೇ ಮುಚ್ಚಿತ್ತು. ಹಾಗೆ ಹೋಗಿ ಬಾಗಿಲು ತೆರೆದು ಅವನನ್ನ ಒಳಗೆ ಕರೆದೆ. ನನ್ನನ್ನ ಆ ಅವತಾರದಲ್ಲಿ ನೋಡಿ ಅವನಿಗೆ ಶಾಕ್ ಆಯ್ತು. ಆದರೂ ಏನೂ ಮಾತಾಡದೆ ಒಳಗೆ ಬಂದ. ನಾನು ಬಾಗಿಲನ್ನ ಲಾಕ್ ಮಾಡಿ ಅವನಿಗೆ ಕೂತುಕೊಳ್ಳೋಕೆ ಹೇಳಿದೆ. ಅವನು ಸೋಫಾದಲ್ಲಿ ಕೂತ. ನಾನು ಅವನಿಗೆ ಸ್ನಾನ ಮಾಡೋಕೆ ಹೋಗ್ತಾ ಇದ್ದೆ. ನೀನು ಇಲ್ಲೇ ಕೂತಿರು ಅಂತ ಹೇಳಿದೆ. ಹಾಗೆ ಹೇಳುತ್ತಾ ಅವನ ಮುಖದಲ್ಲಿ ಅವನ ಭಾವನೆ ಗಮನಿಸುತ್ತಾ ಇದ್ದೆ. ಅವನು ಫುಲ್ ನರ್ವಸ್ ಆಗಿದ್ದ. ಅವನ ಮುಖ್ಯವಾದ ಸಾಮಾನಿಗೆ ರಕ್ತ ಸಂಚಲನ ಜಾಸ್ತಿ ಆಗಿರಬೇಕು ಅನಿಸುತ್ತೆ. ನನ್ನ ಮುಂದೆ ಅವನಿಗೆ ನಾಚಿಕೆ ಆಗ್ತಾ ಇರೋದು ಗೊತ್ತಾಗ್ತಾ ಇತ್ತು. ಅವನು ಏನೂ ಮಾತಾಡದೆ ಸ್ತಬ್ಧನಾಗಿದ್ದ. ನಾನು ಮತ್ತೆ ಇಲ್ಲೇ ಕೂತಿರು, 5 ನಿಮಿಷ ಬಂದು ಬಿಡ್ತೀನಿ ಅಂತ ಹೇಳಿ ಬಾತ್ ರೂಮಿಗೆ ಹೋದೆ. ಅವನು ನನ್ನನ್ನೇ ನೋಡುತ್ತಾ ಇದ್ದ. ನಾನು ಅವನನ್ನ ಗಮನಿಸುತ್ತಲೇ ಇದ್ದೆ. ಅವನು ತುಂಬಾ ಕನ್ಫ್ಯೂಸ್ ಆಗಿದ್ದ. ಏನು ಮಾಡೋದು ಅಂತ ತಿಳಿಯದೆ ನಾನು ಸ್ನಾನ ಮಾಡಿ ಆಚೆ ಬಂದು ನನ್ನ ಬೆಡ್ ರೂಮಿಗೆ ಹೋದೆ. ಅವನಿಗೆ ಇನ್ನಷ್ಟು ಕೀಟಲೆ ಕೊಡೋಣ ಅಂತ ನನ್ನ ರೂಮಿನ ಬಾಗಿಲನ್ನ ಹಾಗೆ ಓಪನ್ ಇಟ್ಟಿದ್ದೆ. ಅವನಿಗೆ ನನ್ನ ಬಾಡಿ ಪಾರ್ಟ್ಸ್ ಕಾಣಲಿ ಅಂತ. ಅವನಿಗೂ ಕೂಡ ನನ್ನ ದೇಹ ನೋಡೋ ಆಸೆ ಜಾಸ್ತಿ ಆಗುತ್ತಲೇ ಇತ್ತು. ನಾನು ನಾಚಿಕೆ ಇಲ್ಲದೆ ನನ್ನ ಮೇಲಿದ್ದ ಟವೆಲ್ ಜಾರಿಸಿ ನನ್ನ ಪಾಂಟಿ ಮತ್ತೆ ಬ್ರಾ ತೆಗೆದುಕೊಂಡೆ. ಅವನಿಗೆ ಏನನ್ನೂ ಹೇಳೋಕೆ ಧೈರ್ಯ ಇರಲಿಲ್ಲ. ಆದರೆ ಅವನ ದೇಹದಲ್ಲಿ ಮಾತ್ರ ರಕ್ತ ಸಂಚಲನ ಜೋರಾಗಿತ್ತು. ನನ್ನ ಪ್ಲಾನ್ನಲ್ಲಿ ಅರ್ಧ ಕೆಲಸ ಆಗಿತ್ತು. ಮತ್ತೆ ನಾನು ಲೂಸ್ ಆಗಿರೋ ಟೀ ಶರ್ಟ್ ಮತ್ತೆ ಶಾರ್ಟ್ ಪ್ಯಾಂಟ್ ಹಾಕಿಕೊಂಡು ಆಚೆ ಬಂದೆ. ನಾನು ಹೋಗಿ ನಮ್ಮಿಬ್ಬರಿಗೂ ಟೀ ಮಾಡಿಕೊಂಡು ಬಂದು ಅವನ ಪಕ್ಕದಲ್ಲಿ ಕೂತೆ. ಹಾಗೆ ಟೀ ಕುಡಿತಾ ಮಾಮೂಲಿಯಂತೆ ಅವನ ಜೊತೆ ಮಾತಾಡುತ್ತಿದ್ದೆ. ಆದರೆ ಅವನಿಗೆ ಮಾತು ಬರುತ್ತಿರಲಿಲ್ಲ. ಅವನು ನಾಚಿಕೆಯಿಂದ ನನ್ನ ಮುಖ ಕೂಡ ಸರಿಯಾಗಿ ನೋಡೋಕೆ ಆಗುತ್ತಿರಲಿಲ್ಲ. ಅವನ ಪ್ಯಾಂಟ್ನಲ್ಲಿ ಅವನ ತುಣ್ಣೆ ಉಬ್ಬು ಗಮನಿಸಿದೆ. ಏನಾಯ್ತು ಅಂತ ಕೇಳಿದೆ. ಅದಕ್ಕೆ ಅವನು, ಸ್ವಲ್ಪ ಕೆಲಸ ಇದೆ,
ನಾನು ಹೊರಡುತ್ತೀನಿ ಅಂದ. ನಾನು ಅವನನ್ನ ತಡೆಯಲಿಲ್ಲ. ಅವನು ಟೀ ಕುಡಿದು ಹೊರಟು ಬಿಟ್ಟ. ಅವನು ಹೋದ ಮೇಲೆ ನನ್ನ ತಲೆಯಲ್ಲಿ ಏನೇನೋ ಯೋಚನೆಗಳು. ನಾನು ಮಾಡಿದ್ದು ಸರಿನಾ? ಅವನು ಈಗ ಏನ್ ಮಾಡ್ತಾನೆ? ನಾನು ಅಂದುಕೊಂಡಿದ್ದು ಪಡಿತೀನಾ? ಇಲ್ಲ ಸಿಗುಲ್ವಾ? ಹೀಗೆ. ಅವತ್ತು ಸಂಜೆ ಅಮಿತ್ ನನಗೆ ಫೋನ್ ಮಾಡಿದ. ಬೆಳಗ್ಗೆ ಆತುರವಾಗಿ ಹೊರಟು ಹೋಗಿದ್ದಕ್ಕೆ ಸಾರಿ ಕೇಳಿದ. ಆಮೇಲೆ ಹಾಗೆ ನಾರ್ಮಲ್ ಆಗಿ ಮಾತಾಡಿದೆವು. ಅವನ ಹಾವಭಾವದಲ್ಲಿ ಚೇಂಜ್ ಆಗಿರೋದು ನನಗೆ ಅರ್ಥ ಆಯಿತು. ಮತ್ತೆ ಸ್ವಲ್ಪ ಹೊತ್ತು ಆದಮೇಲೆ ನಾನು ಊಟ ಮಾಡಿ ಮಲಗೋಕೆ ಹೋಗುತ್ತಿದ್ದೆ. ಆಗ ಮತ್ತೆ ಅಮಿತ್ ಫೋನ್ ಮಾಡಿದ. ನಾನು, ಹಲೋ ಅಮಿತ್. ಅವನು, ಹಲೋ ಮ್ಯಾಮ್. ನಾನು, ಏನ್ ಮಾಡ್ತಾ ಇದ್ದೆ? ಅವನು, ಏನಿಲ್ಲ ಮ್ಯಾಮ್, ಈಗ ತಾನೇ ಊಟ ಆಯ್ತು. ಹಾಗೆ ಬೆಡ್ ಮೇಲೆ ಮಲಗಿದ್ದೀನಿ. ನೀವು ಮ್ಯಾಮ್? ನಾನು ಕೂಡ ಮಲಗೋಕೆ ಹೋಗ್ತಾ ಇದ್ದೀನಿ. ಅವನು, ಓಕೆ. ನಾನು, ಅಮಿತ್, ಎಲ್ಲ ಸರಿ ಇದೆ ತಾನೆ? ಏನಾದ್ರೂ ಪ್ರಾಬ್ಲಮಾ? ಅವನು, ಹಾಗೇನಿಲ್ಲ, ಎಲ್ಲ ಓಕೆ ಮ್ಯಾಮ್. ನಾನು, ಇಲ್ಲ ಇವತ್ತು ಯಾಕೋ ನೀನು ವಿಚಿತ್ರವಾಗಿ ಇದ್ದೀಯ. ನಾನು ನಿನ್ನ ಫ್ರೆಂಡ್ ಕೂಡ. ನನ್ನ ಜೊತೆ ಹೇಳಿಕೋ. ಅವನು, ಮ್ಯಾಮ್. ನಾನು, ಏನು? ಹೇಳು. ಅವನು, ಮ್ಯಾಮ್, ನೀವು ತುಂಬಾ ಬ್ಯೂಟಿಫುಲ್. ನಾನು, ಥ್ಯಾಂಕ್ಸ್. ಅವನು, ವೆಲ್ಕಮ್. ಮ್ಯಾಮ್, ಪ್ಲೀಸ್ ಕೋಪ ಮಾಡ್ಕೊಳ್ಬೇಡಿ. ನಾನು ಏನೋ ಹೇಳ್ಬೇಕು. ನಾನು, ಓಕೆ, ನನ್ನ ಜೊತೆ ಫ್ರೀ ಆಗಿ ಹೇಳು. ಅವನು, ಮ್ಯಾಮ್, ನೀವು ತುಂಬಾ ಹಾಟ್. ನಾನು ನಿಮ್ಮ ಫಿಗರ್ನ ನೆನೆಸಿಕೊಳ್ತಾ ಇದ್ದೀನಿ. ಅದರಿಂದ ನನಗೆ ಅನ್ಕಂಫರ್ಟಬಲ್ ಅನಿಸ್ತಾ ಇದೆ. ಅವನ ಮಾತು ಕೇಳಿ ನನಗಂತೂ ಫುಲ್ ಖುಷ್. ನಾನು ಸರಿಯಾದ ದಾರಿಯಲ್ಲೇ ಇದ್ದೀನಿ ಅಂತ. ನಾನು, ಅಷ್ಟೇನಾ? ಇಲ್ಲ ಇನ್ನೂ ಏನಾದ್ರೂ ಅಂದುಕೊಳ್ತಾ ಇದ್ದೀಯಾ? ಅವನು, ಹೌದು ಮ್ಯಾಮ್. ನಾನು, ಏನು? ಅವನು, ನಾನು ನಿಮ್ಮ ಬಗ್ಗೆ ಯೋಚನೆ ಮಾಡೋದು ನಿಲ್ಲಿಸೋಕೆ ಆಗ್ತಾ ಇಲ್ಲ. ನಾನು, ಯಾಕೆ? ಅವನು, ನೀವು ತುಂಬಾ ಸೆಕ್ಸಿಯಾಗಿ ಇದ್ದೀರಾ ಮ್ಯಾಮ್. ಐ ಲವ್ ಯು. ನಾನು, ಓಹ್. ಆಮೇಲೆ, ಅವನು, ನಿಮ್ಮನ್ನ ನೆನೆಸಿಕೊಂಡು ಇವತ್ತು ಜಟಕ ಹೊಡೆದುಕೊಂಡೆ. ನಾನು, ಏನ್ ಹೇಳ್ತಾ ಇದ್ದೀಯ? ನಿಜವಾಗ್ಲೂ? ಬೆಳಗ್ಗೆ ಮನೆಗೆ ಬಾ. ಅವನು, ಸಾರಿ ಮ್ಯಾಮ್. ಅವನು ಮತ್ತೆ ಸಾರಿ ಕೇಳ್ತಾ ಇದ್ದ. ನಾನು ಗುಡ್ ನೈಟ್ ಹೇಳಿ ಫೋನ್ ಕಟ್ ಮಾಡಿದೆ. ತುಂಬಾ ದಿನಗಳ ಮೇಲೆ ನಾನು ಕೇಳಿಸಿಕೊಳ್ಳುತ್ತೀನಿ ಅಂತ ಖುಷಿಯಲ್ಲಿ ಇದ್ದೆ. ಅವನ ಜೊತೆ ಫುಲ್ ಮಜಾ ಮಾಡಬೇಕು ಅಂತ ಯೋಚಿಸುತ್ತಾ ಮಲಗಿದೆ. ಬೆಳಗಾಗುವುದನ್ನೇ ಕಾಯುತ್ತಿದ್ದೆ. ಬೆಳಗ್ಗೆ ಅವನಿಗೆ ಫೋನ್ ಮಾಡಿ ಮನೆಗೆ ಬರೋಕೆ ಹೇಳಿದೆ. ಅವನು ಬೆಳಗ್ಗೆ 8 ಗಂಟೆಗೆ ಮನೆಗೆ ಬಂದ. ನಾನು ಟೀ ಶರ್ಟ್ ಮತ್ತೆ ಹಾಫ್ ಪ್ಯಾಂಟ್ನಲ್ಲಿದ್ದೆ. ಅವನನ್ನ ಒಳಗೆ ಬರೋಕೆ ಹೇಳಿದೆ. ಅವನು ಒಳಗೆ ಬಂದು ರಾತ್ರಿ ಮಾತಾಡಿದಕ್ಕೆ ಸಾರಿ ಕೇಳಿದ. ಅದಕ್ಕೆ ನಾನು, ಇಟ್ಸ್ ಓಕೆ ಅಂದೆ. ಮತ್ತೆ ನಾನು ಟೀ ಮಾಡಿ ಅವನಿಗೂ ಕೊಟ್ಟು ಅವನ ಪಕ್ಕದಲ್ಲಿ ಕೂತೆ. ಇಬ್ಬರೂ ಟೀ ಕುಡಿತಾ ಇದ್ವಿ. ನಾನು ಇನ್ನು ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ. ನಾನು, ಅಮಿತ್, ನನ್ನ ಬಗ್ಗೆ ನಿನಗೆ ಏನ್ ಅನಿಸುತ್ತೆ? ಅವನು, ಏನ್ ಮ್ಯಾಮ್? ನಾನು, ನಿಜ ಹೇಳು. ಅವನು, ಐ ಆಮ್ ಸಾರಿ ಮ್ಯಾಮ್. ಅವನು ಫುಲ್ ಟೆನ್ಷನ್ ಮತ್ತೆ ನರ್ವಸ್ ಆಗಿದ್ದ. ಅವನ ತುಣ್ಣೆ ಚೀಪೋದು ನೆನೆಸಿಕೊಂಡು ನಾನು ಒಳಗೊಳಗೆ ಖುಷಿಯಾಗಿದ್ದೆ. ಇದೇ ಸರಿಯಾದ ಟೈಮ್ ಅಂದುಕೊಂಡೆ. ನಾನು, ನಿನಗೆ ನನ್ನ ಮೇಲೆ ಸೆಕ್ಸ್ ಫೀಲಿಂಗ್ ಇದ್ದೀಯಾ? ಅವನು, ಇಲ್ಲ ಮ್ಯಾಮ್. ನಾನು, ನಾಚ್ಕೊಳ್ಬೇಡ, ಹೇಳು. ನೀನು ನನ್ನನ್ನ ಕೆಟ್ಟ ರೀತಿಯಲ್ಲಿ ನೋಡೋದು ನೋಡಿದ್ದೀನಿ. ಅವನು, ನೀವು ಅಂದ್ರೆ ನನಗೆ ಇಷ್ಟ. ನಾನು, ನನ್ನಲ್ಲಿ ನಿನಗೆ ಏನ್ ಇಷ್ಟ? ಅವನು, ನಿಮ್ಮ ಫಿಗರ್, ಅದರಲ್ಲೂ ಈ ನಿಮ್ಮ. ನನ್ನ ಮೊಲೆ ಕಡೆ ತೋರಿಸುತ್ತಾ ಹೇಳಿದ. ನಾನು, ಓಹ್, ನೆನ್ನೆ ನೀನು ನನ್ನ ಬೆತ್ತಲೆ ನೋಡಿದೆ ಅಲ್ವಾ? ಅವನು, ಇಲ್ಲ ಮ್ಯಾಮ್. ನಾನು, ನನ್ನ ಮೊಲೆ ನೋಡಬೇಕಾ? ಅವನು, ಎಸ್ ಮ್ಯಾಮ್. ನಾನು ನನ್ನ ಟೀ ಶರ್ಟ್ ಬಿಚ್ಚಿದೆ. ಅವನು, ವಾವ್, ಎಷ್ಟು ದೊಡ್ಡದ್ದು ಮ್ಯಾಮ್. ನಾನು ನನ್ನ ಪ್ಯಾಂಟ್ ಬಿಚ್ಚೋಕೆ ಹೇಳಿದೆ. ಅವನು ನನ್ನ ಪ್ಯಾಂಟ್ ಬಿಚ್ಚಿದ. ಈಗ ನನ್ನ ಪ್ಯಾಂಟಿ ಮಾತ್ರ ಇದೆ. ನಾನು ಅವನನ್ನ ಬೆತ್ತಲೆ ಮಾಡಿದೆ. ಅವನ ತುಣ್ಣೆ ನೋಡಿದೆ. ಅದು ನಾನು ಅಂದುಕೊಂಡಿದ್ದಕ್ಕಿಂತ ದೊಡ್ಡದ್ದಾಗಿತ್ತು. ಮೊದಲಿಗೆ ನನ್ನ ಕೈಯಲ್ಲಿ ಹಿಡಿದು ಹಿಂದೆ ಮುಂದೆ ಆಡಿಸಿದೆ. ಮತ್ತೆ ಅವನ ತುಣ್ಣೆನ ನನ್ನ ಬಾಯಲ್ಲಿ ಹಾಕಿಕೊಂಡೆ. ಅದು ಅವನಿಗೆ ತುಂಬಾ ಖುಷಿ ಕೊಟ್ಟಿತು. ಅದು ಅವನ ಮುಖದಲ್ಲಿ ಗೊತ್ತಾಗುತ್ತಿತ್ತು. ಅವನ ತುಣ್ಣೆನ 10 ನಿಮಿಷ ಚೀಪಿದೆ. ನನಗೂ ತುಂಬಾ ದಿನದ ಮೇಲೆ ಚೀಪೋದಕ್ಕೆ ತುಣ್ಣೆ ಸಿಕ್ಕಿತ್ತು. ಮತ್ತೆ ಅವನು ನನ್ನ ಪ್ಯಾಂಟಿಯನ್ನ ಜಾರಿಸಿದ. ನಾನು ಅವನ ತಲೆ ಹಿಡಿದು ನನ್ನ ತುಲ್ಲಿಗೆ ಒತ್ತಿಕೊಂಡೆ. ಓಹ್ ದೇವರೇ, ಏನ್ ಸುಖ. ನನ್ನ ಗಂಡ ಯಾವತ್ತಿಗೂ ನನ್ನ ತುಲ್ಲು ನೆಕ್ಕಿರಲಿಲ್ಲ. ನನ್ನ ತುಲ್ಲು ನೆಕ್ಕೋದಕ್ಕೆ ಹೇಳಿದೆ. ಅವನು ನನ್ನ ತುಲ್ಲಿನ ಮೇಲೆ ಮುಖ ಇಟ್ಟ. ಅವನ ತುಟಿಗಳು ನನ್ನ ತುಲ್ಲಿಗೆ ಟಚ್ ಆಯಿತು. ಜೊತೆಗೆ ಅವನ ಬೆರಳುಗಳು ಕೂಡ ನನ್ನ ತುಲ್ಲನ್ನ ಮುಟ್ಟುತ್ತಿದ್ದವು. ಯಾವಾಗ ಅವನ ನಾಲಿಗೆ ನನ್ನ ತುಲ್ಲಿನ ಮೇಲೆ ಟಚ್ ಆಯಿತೋ, ಅದಂತೂ ನನ್ನ ಜೀವನದ ಬೆಸ್ಟ್ ಫೀಲಿಂಗ್. ಅವನು ಮತ್ತೆ 10 ನಿಮಿಷ ನನ್ನ ತುಲ್ಲನ್ನ ನೆಕ್ಕಿದ.
ಅಷ್ಟೊತ್ತಿಗೆ ನನ್ನ ತುಲ್ಲು ಫುಲ್ ಒದ್ದೆಯಾಗಿ ಹೋಗಿತ್ತು. ಅವನು ಎಲ್ಲಾ ನೆಕ್ಕಿ ನೆಕ್ಕಿ ಕುಡಿದಿದ್ದ. ಮತ್ತೆ ನನಗೆ ತಡೆಯೋಕೆ ಆಗದೆ ಅವನ ತುಣ್ಣೆ ಎಳೆದು ತುಲ್ಲಿಗೆ ಇಟ್ಟುಕೊಂಡೆ. ಅವನು ತುಲ್ಲಿನೊಳಗೆ ನೂಕಿದ. ಆಹ್, ತುಂಬಾ ದಿನಗಳ ಮೇಲೆ ನನ್ನ ತುಲ್ಲಲ್ಲಿ ತುಣ್ಣೆ. ಮೊದಲಿಗೆ ನಿಧಾನವಾಗಿ ನುಗ್ಗಿಸುತ್ತಿದ್ದ. ನಾನು ಮೂಲುಗುತ್ತಿದ್ದೆ. ಆಹ್ ಆಹ್ ಆಹ್ಹಂ ಆಹ್ ಆಹ್ ಆಹಮ್ಮಂ. ಅವನು ನನ್ನ ಮೊಲೆಗಳನ್ನ ಕೈಯಲ್ಲಿ ಹಿಡಿದು ಕೆಳಗೆ ಕೆಯ್ಯೋದಕ್ಕೆ ಶುರು ಮಾಡಿದ. ನಿಧಾವಾಗಿ ಸ್ಪೀಡ್ ಜಾಸ್ತಿ ಮಾಡುತ್ತಾ ಕೆಯ್ಯುತ್ತಿದ್ದ. ನಾನಂತೂ ಸುಖದಲ್ಲಿ ಕಿರುಚಾಡುತ್ತಿದ್ದೆ. ಸ್ವಲ್ಪ ಹೊತ್ತು ಕೆಯ್ದು ನನ್ನ ತುಲ್ಲು 2 ಸಲ ರಸ ಕಾರುವಂತೆ ಮಾಡಿದ. ಮತ್ತೆ ಅವನು ಆಚೆ ತೆಗೆದು, ಡಾಗಿ ಸ್ಟೈಲ್ ನಲ್ಲಿ ಕೆಯ್ಯಬೇಕು ಅಂದ. ಸರಿ ಅಂತ ನಾನು ಬಗ್ಗಿ ನಿಂತೆ. ಸ್ವಲ್ಪ ಹೊತ್ತು ಸಖತ್ತಾಗಿ ಕೆಯ್ದ. ಮತ್ತೆ ಪೊಸಿಷನ್ ಚೇಂಜ್ ಮಾಡಿಸಿಕೊಂಡೆ. ನನಗೆ ಅವನ ತುಣ್ಣೆ ಮೇಲೆ ಸವಾರಿ ಮಾಡಬೇಕಿತ್ತು. ಅದಕ್ಕೆ ಅವನ ತುಣ್ಣೆ ಮೇಲೆ ಕೂತು, ತುಲ್ಲಿಗೆ ತುಣ್ಣೆ ಸಿಕ್ಕಿಸಿಕೊಂಡೆ. ಅವನು ಕೆಳಗಿನಿಂದ ಕೆಯ್ಯೋದಕ್ಕೆ ನೋಡಿದ. ಆದರೆ ನಾನು ದಪ್ಪ ಇರೋದ್ದರಿಂದ ಅವನಿಗೆ ಕಷ್ಟ ಅನಿಸಿತು. ಮತ್ತೆ ನನ್ನನ್ನ ಕೆಳಗೆ ಬೀಳಿಸಿ, ಮೇಲೆ ಬಂದು ಕೆಯ್ಯೋದಕ್ಕೆ ಶುರು ಮಾಡಿದ. ನಾವಿಬ್ಬರೂ ಸಖತ್ ಕೆಯ್ದಾಟ ಆನಂದಿಸುತ್ತಿದ್ವಿ. ಅವನ ಯವ್ವನದ ತುಣ್ಣೆಯಿಂದ ನಾನಂತೂ ಫುಲ್ ತೃಪ್ತಿಪಟ್ಟುಕೊಂಡೆ. ಕೊನೆಗೆ ಅವನು ನನ್ನ ತುಲ್ಲಿನಲ್ಲಿ ರಸ ಕಕ್ಕಿದ. ವಾವ್, ಎಷ್ಟು ಬಿಸಿ. ಆ ಫೀಲಿಂಗ್ ಅಂತೂ ಸಖತ್ ಸೆಕ್ಸಿ ಆಗಿತ್ತು. ಅವತ್ತಿನ ಆ ದಿನ ನನಗಿನ್ನೂ ಹಾಗೆ ಫ್ರೆಶ್ ಆಗಿದೆ. ಅವತ್ತು ಬೇರೆ ಬೇರೆ ಪೊಸಿಷನ್ ನಲ್ಲಿ ಕೆಯ್ದಾಡಿಕೊಂಡೆವು. ಅದಾದ ಮೇಲೆ ನಾವು ದಿನವೂ ಕೆಯ್ದಾಡಿ ಸುಖ ಅನುಭವಿಸುತ್ತಾ ಇದೀವಿ. ಈಗ ನಮ್ಮ ಕೆಯ್ದಾಟಕ್ಕೆ 3 ವರ್ಷಗಳು. ನಮ್ಮ ಸೆಕ್ಸ್ ಲೈಫ್ ಬಗ್ಗೆ ನನಗೆ ತುಂಬಾನೇ ಖುಷಿ ಇದೆ. ನನ್ನ ಈ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದುಕೊಂಡಿದ್ದೇನೆ. ನಿಮ್ಮ ಅನಿಸಿಕೆ ತಪ್ಪದೇ ತಿಳಿಸಿ.